ರಾತ್ರಿ 9 ಗಂಟೆ. ಆಕಾಶದಲ್ಲಿ ಕಪ್ಪು ಮೋಡಗಳು ತುಂಬಿದ್ದವು. ಧಾರಾಕಾರ ಮಳೆ ಸುರಿಯುತ್ತಿತ್ತು. ನಗರದ ಒಂದು ಸಣ್ಣ ಬಸ್ ನಿಲ್ದಾಣದಲ್ಲಿ ಒಬ್ಬ ಯುವಕ ಒದ್ದೆಯಾದ ಬಟ್ಟೆಗಳಲ್ಲಿ ಮೌನವಾಗಿ ಕುಳಿತಿದ್ದ. ಅವನ ಹೆಸರು ವಿಕ್ರಮ್. ಕೈಯಲ್ಲಿ ಒಂದು ಫೈಲ್. ಅದರಲ್ಲಿ ಅವನ ವಿದ್ಯಾರ್ಹತೆಯ ಪ್ರಮಾಣ ಪತ್ರಗಳು. ಜೇಬಿನಲ್ಲಿ ಕೇವಲ 30 ರೂಪಾಯಿ. ಹೊಟ್ಟೆಯಲ್ಲಿ ಬೆಳಗ್ಗೆಯಿಂದ ಏನೂ ಇರಲಿಲ್ಲ. 3 ವರ್ಷಗಳಿಂದ ಕೆಲಸಕ್ಕಾಗಿ ತಿರುಗುತ್ತಿದ್ದ. ಪ್ರತಿಯೊಂದು ಸಂದರ್ಶನದಲ್ಲೂ ಒಂದೇ ಉತ್ತರ: ಕ್ಷಮಿಸಿ, ನಿಮಗೆ ಅನುಭವವಿಲ್ಲ. ನಾವು ನಿಮಗೆ ಕರೆ ಮಾಡುತ್ತೇವೆ. ಆದರೆ ಆ ಕರೆ ಎಂದಿಗೂ ಬರಲಿಲ್ಲ. ಆ ದಿನವೂ ಮತ್ತೊಂದು ಸಂದರ್ಶನದಲ್ಲಿ ಅವನು ವಿಫಲನಾಗಿದ್ದ. ಮಳೆಯಲ್ಲಿ ನೆನೆದು ಬಸ್ ನಿಲ್ದಾಣಕ್ಕೆ ಬಂದಿದ್ದ. ಮನೆಗೆ ಹೋಗಲು ಮನಸ್ಸೇ ಇರಲಿಲ್ಲ. ಮನೆಯಲ್ಲಿ ತಾಯಿ ಕಾಯುತ್ತಿದ್ದಳು. ಕೆಲಸ ಸಿಕ್ಕಿತಾ ಮಗನೇ ಎಂದು ಕೇಳುತ್ತಾಳೆ. ಮತ್ತೆ ಇಲ್ಲ ಎಂದು ಹೇಳುವ ಧೈರ್ಯ ಅವನಿಗಿರಲಿಲ್ಲ. ಅವನು ತಲೆ ತಗ್ಗಿಸಿಕೊಂಡು ಕುಳಿತಿದ್ದ. ಅಷ್ಟರಲ್ಲಿ ಸುಮಾರು 65 ವರ್ಷದ ಒಬ್ಬ ವೃದ್ಧ ಅಲ್ಲಿಗೆ ಬಂದರು. ಅವರ ಬಟ್ಟೆಗಳು ಸರಳವಾಗಿದ್ದವು. ಮುಖದಲ್ಲಿ ನಗು ಇತ್ತು. ಅವರು ವಿಕ್ರಮ್ ಪಕ್ಕದಲ್ಲಿ ಕುಳಿತರು. ಮಗ, ಮುಖದಲ್ಲಿ ತುಂಬ ದುಃಖ ಕಾಣುತ್ತಿದೆ. ಏನಾಯಿತು ಎಂದು ಕೇಳಿದರು. ಮೊದಲಿಗೆ ವಿಕ್ರಮ್ ಏನೂ ಹೇಳಲಿಲ್ಲ. ಕೆಲವೊಮ್ಮೆ ಅಪರಿಚಿತರ ಮುಂದೆ ಮನಸ್ಸು ತೆರೆದುಕೊಳ್ಳುವುದು ಸಹಜ. ಅವನು ತನ್ನ ಕಥೆಯನ್ನೆಲ್ಲ ಹೇಳಿದ. ನಾನು ಚೆನ್ನಾಗಿ ಓದಿದ್ದೇನೆ. ಮನೆಯ ಪರಿಸ್ಥಿತಿ ತುಂಬ ಕಷ್ಟ. ಅಪ್ಪ ಇಲ್ಲ. ಅಮ್ಮ ಕೂಲಿ ಕೆಲಸ ಮಾಡಿ ನನ್ನನ್ನು ಓದಿಸಿದ್ದಾಳೆ. ಈಗ ನಾನು ಕೆಲಸ ಇಲ್ಲದೆ ಇದ್ದೇನೆ. ಎಷ್ಟು ಪ್ರಯತ್ನ ಮಾಡಿದರೂ ಅದೃಷ್ಟ ಮಾತ್ರ ನನ್ನ ಜೊತೆ ಇಲ್ಲ. ಅವನ ಕಣ್ಣಲ್ಲಿ ನೀರು ತುಂಬಿತು. ವೃದ್ಧರು ಶಾಂತವಾಗಿ ಕೇಳುತ್ತಿದ್ದರು. ನಂತರ ಅವರು ನಿಧಾನವಾಗಿ ಹೇಳಿದರು, ನಾನು ನಿನ್ನ ವಯಸ್ಸಿನಲ್ಲಿ 3 ಬಾರಿ ವ್ಯವಹಾರ ಶುರು ಮಾಡಿದ್ದೆ. 3 ಬಾರಿಯೂ ಸಂಪೂರ್ಣ ನಷ್ಟವಾಯಿತು. ಸಾಲದ ಹೊರೆ ಹೆಚ್ಚಾಯಿತು. ಮನೆ ಮಾರಬೇಕಾಯಿತು. ನನ್ನನ್ನು ನೋಡಿ ಜನ ನಗುತ್ತಿದ್ದರು. ವಿಕ್ರಮ್ ಆಶ್ಚರ್ಯದಿಂದ ನೋಡಿದ. ಆಮೇಲೆ ಏನು ಮಾಡಿದ್ದೀರಿ? ವೃದ್ಧರು ನಕ್ಕರು. ಒಂದು ದಿನ ನನಗೆ ಅರ್ಥವಾಯಿತು. ಸೋಲು ನನ್ನನ್ನು ನಿಲ್ಲಿಸಲು ಬಂದಿರಲಿಲ್ಲ, ನನ್ನನ್ನು ಬಲಿಷ್ಠನನ್ನಾಗಿ ಮಾಡಲು ಬಂದಿತ್ತು. ಅಷ್ಟರಲ್ಲಿ ಕೊನೆಯ ಬಸ್ ಬಂತು. ಇಬ್ಬರು ಅದೇ ಬಸ್ ಹತ್ತಿದರು. ಬಸ್ಸಿನಲ್ಲಿ ಮಾತನಾಡುತ್ತಾ ಪ್ರಯಾಣ ಮುಂದುವರಿಯಿತು. ಇಳಿಯುವ ಸಮಯ ಬಂದಾಗ ವೃದ್ಧರು ಒಂದು ಚಿಕ್ಕ ಕಾಗದ ಕೊಟ್ಟು ಹೇಳಿದರು, ನಾಳೆ ಬೆಳಿಗ್ಗೆ 10 ಗಂಟೆಗೆ ಈ ವಿಳಾಸಕ್ಕೆ ಬಾ. ವಿಕ್ರಮ್ ಮನೆಗೆ ಹೋದ. ಆ ರಾತ್ರಿ ಅವನಿಗೆ ನಿದ್ದೆ ಬರಲಿಲ್ಲ. ಮರುದಿನ ಆ ವಿಳಾಸಕ್ಕೆ ಹೋದ. ಅದು ಒಂದು ದೊಡ್ಡ ಕಂಪನಿ. ರಿಸೆಪ್ಷನ್ನಲ್ಲಿ ಕೇಳಿದಾಗ ಅವನಿಗೆ ಆಶ್ಚರ್ಯವಾಯಿತು. ನಿನ್ನೆ ನಿಮ್ಮ ಜೊತೆ ಬಂದವರು ನಮ್ಮ ಕಂಪನಿಯ ಮಾಲೀಕರು. ಸ್ವಲ್ಪ ಹೊತ್ತಿನ ನಂತರ ಅದೇ ವೃದ್ಧರು ಒಳಗೆ ಕರೆಸಿಕೊಂಡರು. ವಿಕ್ರಮ್, ನಿನ್ನ ಪದವಿಯನ್ನು ನೋಡಿ ಕೆಲಸ ಕೊಡುತ್ತಿಲ್ಲ. ನಿನ್ನ ಪ್ರಾಮಾಣಿಕತೆಯನ್ನು ನೋಡಿ ಅವಕಾಶ ಕೊಡುತ್ತಿದ್ದೇನೆ. ವಿಕ್ರಮ್ ಕಣ್ಣೀರು ಹಾಕಿದ. ಅದೇ ದಿನ ಅವನಿಗೆ ಕೆಲಸ ಸಿಕ್ಕಿತು. ಅವನು ಕೆಲಸವನ್ನು ತುಂಬ ಪ್ರಾಮಾಣಿಕವಾಗಿ ಮಾಡುತ್ತಿದ್ದ. ಒಂದು ದಿನವೂ ತಡವಾಗಿ ಬರಲಿಲ್ಲ. ಯಾರಿಗೂ ಮೋಸ ಮಾಡಲಿಲ್ಲ. ಪ್ರತಿಯೊಂದು ಕೆಲಸವನ್ನು ತನ್ನದೇ ಕೆಲಸ ಎನ್ನುವಂತೆ ಮಾಡುತ್ತಿದ್ದ. 1 ವರ್ಷದ ನಂತರ ಬಡ್ತಿ. 3 ವರ್ಷಗಳಲ್ಲಿ ವಿಭಾಗದ ಮುಖ್ಯಸ್ಥ. 5 ವರ್ಷಗಳ ನಂತರ ಕಂಪನಿಯ ಜನರಲ್ ಮ್ಯಾನೇಜರ್. ಒಂದು ದಿನ ಹೊಸ ಉದ್ಯೋಗಿಗಳ ಸಂದರ್ಶನ ನಡೆಯುತ್ತಿತ್ತು. ಒಬ್ಬ ಯುವಕ ಒಳಗೆ ಬಂದ. ಅವನ ಕೈಯಲ್ಲೂ ಒಂದು ಫೈಲ್. ಕಣ್ಣಲ್ಲಿ ಭಯ, ಮುಖದಲ್ಲಿ ನಿರಾಶೆ. ವಿಕ್ರಮ್ಗೆ ತನ್ನ ಹಳೆಯ ದಿನಗಳು ನೆನಪಾದವು. ಸಂದರ್ಶನ ಮುಗಿದ ಮೇಲೆ ಅವನು ಆ ಯುವಕನನ್ನು ಕರೆದು ಕೇಳಿದ, ನೀನು ಯಾಕೆ ಇಷ್ಟು ಹೆದರಿದ್ದೀಯಾ? ಆ ಯುವಕ ಹೇಳಿದ, ಸರ್, ನನಗೆ ಈ ಕೆಲಸ ಸಿಗದಿದ್ದರೆ ನನ್ನ ಮನೆಯವರು ತುಂಬ ಕಷ್ಟಪಡುತ್ತಾರೆ. ಆ ಮಾತು ಕೇಳಿ ವಿಕ್ರಮ್ ಮೌನನಾದ. ಅವನು ತಕ್ಷಣ ನೇಮಕಾತಿ ಪತ್ರಕ್ಕೆ ಸಹಿ ಹಾಕಿದ. ನಾಳೆಯಿಂದ ಕೆಲಸಕ್ಕೆ ಬಾ. ಆ ಯುವಕ ಸಂತೋಷದಿಂದ ಅತ್ತ. ವಿಕ್ರಮ್ ಕಿಟಕಿಯ ಬಳಿ ನಿಂತು ಆಕಾಶದ ಕಡೆ ನೋಡಿದ. ಅವನಿಗೆ ಆ ಮಳೆಯ ರಾತ್ರಿ ನೆನಪಾಯಿತು. ಆ ಕೊನೆಯ ಬಸ್, ಆ ಅಪರಿಚಿತ ವೃದ್ಧ. ಆ ಒಂದು ಅವಕಾಶ ಅವನ ಜೀವನವನ್ನೇ ಬದಲಿಸಿತ್ತು.
ಆ ಸಂಜೆ ಅವನು ಆ ವೃದ್ಧರನ್ನು ಭೇಟಿಯಾಗಲು ಹೋದ. ಸರ್, ನನ್ನ ಜೀವನ ಬದಲಾಯಿಸಿದ್ದಕ್ಕೆ ಧನ್ಯವಾದಗಳು. ವೃದ್ಧರು ನಗುತ್ತಾ ಹೇಳಿದರು, ನಾನು ನಿನ್ನ ಜೀವನ ಬದಲಾಯಿಸಲಿಲ್ಲ, ಅವಕಾಶ ಕೊಟ್ಟೆ ಅಷ್ಟೇ. ಜೀವನವನ್ನು ಬದಲಿಸಿದ್ದು ನಿನ್ನ ಪರಿಶ್ರಮ. ವಿಕ್ರಮ್ ಅವರ ಪಾದಗಳಿಗೆ ನಮಸ್ಕರಿಸಿದ. ಆ ದಿನ ಅವನು ಒಂದು ನಿರ್ಧಾರ ತೆಗೆದುಕೊಂಡ. ನನ್ನಂತೆ ಕಷ್ಟದಲ್ಲಿರುವವರಿಗೆ ಸಾಧ್ಯವಾದಷ್ಟು ಅವಕಾಶ ನೀಡುತ್ತೇನೆ. ಆ ನಂತರ ಪ್ರತಿ ವರ್ಷ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಸಹಾಯ, ಉದ್ಯೋಗ ತರಬೇತಿ ಮತ್ತು ಉದ್ಯೋಗಾವಕಾಶಗಳನ್ನು ಒದಗಿಸಲು ಆರಂಭಿಸಿದ. ಜನರು ಅವನನ್ನು ಯಶಸ್ವಿ ಉದ್ಯಮಿ ಎಂದು ಕರೆಯುತ್ತಿದ್ದರು. ಅವನು ಒಂದು ಮಾತು ಯಾವಾಗಲೂ ಹೇಳುತ್ತಿದ್ದ, ಒಂದು ಅವಕಾಶ ಒಬ್ಬ ಮನುಷ್ಯನ ಜೀವನವನ್ನು ಬದಲಾಯಿಸಬಹುದು, ಆದರೆ ಆ ಅವಕಾಶವನ್ನು ಯಶಸ್ಸಾಗಿಸುವುದು ಅವನ ಪರಿಶ್ರಮ. ಸ್ನೇಹಿತರೆ, ಜೀವನದಲ್ಲಿ ಎಷ್ಟೇ ಕತ್ತಲೆ ಇದ್ದರೂ ಆಸೆಯನ್ನು ಬಿಡಬೇಡಿ. ಪ್ರತಿಯೊಂದು ಸೋಲಿನ ಹಿಂದೆ ಒಂದು ಹೊಸ ಆರಂಭ ಅಡಗಿರುತ್ತದೆ. ಒಂದು ದಿನ ನಿಮ್ಮ ಸಮಯವು ಬರುತ್ತದೆ. ಆ ದಿನದವರೆಗೆ ಪ್ರಯತ್ನವನ್ನು ಮಾತ್ರ ನಿಲ್ಲಿಸಬೇಡಿ. ಧನ್ಯವಾದಗಳು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.